ಪರ್ಪಲ್ ರಶ್ ಕೂಡ ಇಲ್ಲ. ನೀವು ಯಾರನ್ನ ಬರ ಹಾಕಿದ್ರೆ ಈ ಥರ ಡೇಸಲ್ಲಿ ಬಂದರೆ ಆರಾಮಾಗಿ ದರ್ಶನ ಮುಗಿಸಿ. 350 ವರ್ಷ ಆಗಿದೆ. ದೊಡ್ಡ ದೇವರಾಜ ಒಡೆಯರು ಮಾಡ್ತೀರ. ಬಿಟ್ಬಿಡು ಮೇಲೆ. ಮಾರ್ನಿಂಗಿಂದ ಆ್ಯಕ್ಚುಲಿ ಉಪವಾಸ ಇದ್ರಿ, ಹೆಂಗಿದ್ರು ದೇವಸ್ಥಾನಕ್ಕೆ ಬರ್ತೀರಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪರ್ಪಲ್. ಸೊ ಇವತ್ತು ನಾನು ಈ ವ್ಲಾಗ್ ಮಾಡ್ತಿರೋ ರೀಸನ್ ಏನಂದರೆ ನಾನು ಮೈಸೂರಿಗೆ ಹೋಗ್ತಿದ್ದೀನಿ. ಸೊ ಆಲ್ರೆಡಿ ಇವಾಗ ನಾವು ಸ್ಯಾಟಲೈಟಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಮೈಸೂರಿಗೆ ಹೋಗೋಣ. ಸೊ ನನ್ನ ಜರ್ನಿ ಇವತ್ತು ತುಂಬಾ ಸ್ಪೆಷಲ್ ಆಗಿತ್ತು. ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಇವತ್ತು ಈ ಬುಕ್ ಓದೋಣ ಅನಿಸ್ತು. ಬುಕ್ ಓದ್ತಾ ಟೈಮ್ ಆಗಿದ್ದು ಗೊತ್ತೇ ಆಗಿಲ್ಲ. ಯಾಕಂದರೆ ಅಷ್ಟರಲ್ಲಿ ನಾನು ಮೈಸೂರಿಗೆ ರೀಚ್ ಆಗಿದ್ದೆ. ಸೊ ಇವತ್ತು ನಾವು ಬಂದಿರೋದು ಮೈಸೂರಿಗೆ. ಮೈಸೂರು ಅಂದಮೇಲೆ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಅಷ್ಟೇ ಫೇಮಸ್ ಆಗಿರುತ್ತೆ. ಬಿಕಾಸ್ ಮೈಸೂರಲ್ಲಿ ಫಸ್ಟ್ ರಾಜರು ಇರ್ತಿದ್ರಲ್ವ, ಅವ್ರ ಮನೆ ದೇವರು ಕೂಡ ಚಾಮುಂಡೇಶ್ವರಿ ದೇವರೇ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಈ ದೇವರು ಇಲ್ಲಿ ತುಂಬ ಫೇಮಸ್. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಇದೆ, ಲವರ್ಸ್ ಬಂದರೆ ಎಲ್ಲ ದೂರ ಆಗ್ತಾರೆ, ಆ ಥರ ಎಲ್ಲ ತುಂಬ ರೂಮರ್ಸ್ ಬರ್ತಿದೆ. ಸೊ ಅದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾವುದೇ ದೇವಸ್ಥಾನಕ್ಕಾಗಲಿ ಅಲ್ಲಿ ಹೋಗಿದ ತಕ್ಷಣ ಒಬ್ಬರು ಚೆನ್ನಾಗಿರ್ತಾರೆ, ಇಲ್ಲೋದ್ರೆ ಒಬ್ಬರು ಹಾಳಾಗ್ತಾರೆ, ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು. ಆ ಮೂಢನಂಬಿಕೆಯಿಂದ ದಯವಿಟ್ಟು ಎಲ್ಲರೂ ಈಚೆ ಬನ್ನಿ. ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯಕ್ಕೆ ಚಾಮುಂಡೇಶ್ವರಿ ಅಥವಾ ಶಕ್ತಿಯ ಉಗ್ರ ರೂಪದ ಹೆಸರನ್ನು ನೀಡಲಾಯಿತು. ರಶ್ ಕೂಡ ಇಲ್ಲ. ನೀವು ಯಾರನ್ನ ಬರ ಹಾಕಿದ್ರೆ ಈ ಥರ ಡೇಸಲ್ಲಿ ಬಂದರೆ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಇವಾಗಷ್ಟೇ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಬಂದಿದ್ದೀರಿ. ಮಾರ್ನಿಂಗಿಂದ ಆ್ಯಕ್ಚುಲಿ ಉಪವಾಸ ಇದ್ರಿ, ಹೆಂಗಿದ್ರು ದೇವಸ್ಥಾನಕ್ಕೆ ಬರ್ತೀರಿ, ದೇವಸ್ಥಾನದಲ್ಲಿ ದರ್ಶನ ಆದಮೇಲೆ ಊಟ ಮಾಡೋಣ ಅಂತ. ಸೊ ಈಗ ಊಟದಲ್ಲಿ ನಿಂತಿದ್ದೀರಿ ನಾನು ಮತ್ತು ಇಷ್ಟು ಜನ ಇದ್ದಾರೆ. ಗಾಯ್ಸ್ ಹೇಗಾಗುತ್ತೆ ಏನೋ ಅಂತ. ಇದರಲ್ಲಿ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಪ್ರಸಾದಕ್ಕೆ ಹೋಗ್ತಿದ್ದೀವಿ. ತುಂಬ ಟಯರ್ಡ್ ಆಗಿದೆ, ಅಷ್ಟೊತ್ತಿಂದ ಕೂತಿದ್ದು. ಸೊ ಗೈಸ್ ಇನ್ನೇನು ಬಂದುಬಿಟ್ವಿ, ಒಳಗೆ ಹೋಗಿ ತಿನ್ನಬೇಕು ಅನ್ನೋಷ್ಟರಲ್ಲಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಕೂತ್ಕೊಂಡಿದ್ದೀರಿ ಅಷ್ಟೇ. ನನಗಂತೂ ತುಂಬಾ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಕಂಪ್ಲೀಟಾಗಿ ಹೊಟ್ಟೆ ತುಂಬ ತಿಂದು ಖಾಲಿ ಮಾಡಿದೆ. ಬಟ್ ನೀವು ಅಷ್ಟೇ ಯಾರು ಅನ್ನನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ. ಎಕ್ಸ್ಟ್ರಾ ಆದರೆ ಮತ್ತಿನ್ನೊಬ್ರಿಗೆ ಸಿಗುತ್ತೆ ಊಟ. ದಯವಿಟ್ಟು ಯಾರು ತಟ್ಟೆಯಲ್ಲಿ ಊಟ ಬಿಡೋಷ್ಟು ಶ್ರೀಮಂತರಾಗೋಕ್ಕೆ ಹೋಗಬೇಡಿ. ಸೊ ಗೈಸ್ ದೇವಸ್ಥಾನದಲ್ಲಿ ಹೋಗಿದ್ದು ದರ್ಶನನೂ ಮುಗೀತು ಆ್ಯಂಡ್ ಪ್ರಸಾದ ಕೂಡ ತಿಂದಾಯಿತು ನಾವು. ಈಗ ಇಲ್ಲಿ ನಂದಿ ಇರುತ್ತೆ ಅಂತ ಹೇಳ್ತಾರೆ, ಸೊ ಅಲ್ಲಿ ಹೋಗ್ತಿದ್ದೀವಿ. ಜಸ್ಟ್ ಬಿಕಾಸ್ ಇಲ್ಲಿ ಬಂದವರಲ್ಲಿ ಹೋದರೆ ಇನ್ನೂ ಒಳ್ಳೆಯದು. ಅದು ಗೊತ್ತಿಲ್ಲ ನನಗೆ, ನಾನು ಸುಮ್ಮನೆ ಹೇಳಿದೆ ಫ್ಲೋ ಅಲ್ಲಿ ಬಂತು ಅಂತ. ಬಟ್ ಸ್ಟಿಲ್ ಇಲ್ಲಿ ಈ ಥರ ಇದೆ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ಸೊ ಏನೋ ಹೋಗ್ತಿದ್ದೀವಿ. ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬೇರೆ ಕಡೆ ಕಾಣಿಸೋ ವ್ಯೂಕ್ಕಿಂತ ಏನು ಕಡಿಮೆ ಇಲ್ಲ. ಆದರೆ ಇಲ್ಲಿ ಹೋಗಿದ ತಕ್ಷಣ 1 ಸೆಕೆಂಡ್ಗೆ ವಾವ್ ಅನಿಸಿದಂತೂ ನಿಜ. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಫುಲ್ ಪಾಸಿಟಿವ್ ವೈಬ್ಸ್ನ ಮನಸ್ಸಲ್ಲಿ ಮಾತಲ್ಲಿ ತುಂಬಿಕೊಂಡಾಯಿತು. ಸೊ ಓಲ್ಡ್ ಫ್ರೆಂಡ್ಸ್ ವಿತ್ ನ್ಯೂ ಜರ್ನಿ. ಈ ಸ್ನೇಹಕ್ಕೆ ಯಾರ ದೃಷ್ಟಿನೂ ಬೀಳಲ್ಲಪ್ಪ. ಫೈನಲಿ ಎಷ್ಟೋ ಹೊತ್ತು ನಡೆದ ಮೇಲೆ ನಂದಿ ಹತ್ರ ರೀಚ್ ಆದ್ವಿ. ಸುಮಾರು ಹತ್ತತ್ರ 700 ಸ್ಟೆಪ್ಸ್ ಇತ್ತು ಅಲ್ಲಿ. ಸೊ ಇದು ನೋಡಿದ ತಕ್ಷಣ ನನ್ನ ಫ್ರೆಂಡ್ಸ್ ರಿಯಾಕ್ಷನ್, ಹಿಂದೂ ಪುರಾಣದ ಪ್ರಕಾರ ಹೇಳೋದಾದರೆ ನಂದಿನ ವಿನಾಶದ ಅಧಿಪತಿಯಾಗಿರೋ ಶಿವನ ವಾಹನ ಅಂತ ಹೇಳ್ತಾರೆ. ಆ ರೀಸನ್ಗೆ ಪ್ರತಿ ಶಿವನ ದೇವಸ್ಥಾನದ ಮುಂದೆನೂ ನಂದಿಯ ವಿಗ್ರಹ ಇರುತ್ತೆ. ಆ್ಯಂಡ್ ಅಂದಾಜಲ್ಲಿ ಹೇಳೋದಾದರೆ ಈ ನಂದಿ 16 ಅಡಿ ಎತ್ತರ ಮತ್ತು 25 ಅಡಿ ಉದ್ದವಿದೆ ಅಂತ ಹೇಳ್ಬೋದು. ಚಾಮುಂಡೇಶ್ವರಿ ಬೆಟ್ಟದ ಮೇಲಿರೋ ಈ ನಂದಿ ಭಾರತದ 3ನೇ ಅತಿ ದೊಡ್ಡ ನಂದಿಯಾಗಿದೆ.
ಹಾಗೆ ನಾವು ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ಅಂತ ಅಲ್ಲಿನ ಪೂಜಾರಿಯವ್ರ ಹತ್ರ ಕೇಳಿದ್ರಿ. ಸೊ ಅವ್ರ ರಿಪ್ಲೈ ಕೂಡ ನೋಡಿ. ಇದು ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ. 350 ವರ್ಷ ಆಗಿದೆ. ದೊಡ್ಡ ದೇವರಾಜ ಒಡೆಯರು ಮಾಡ್ತಿರೋದು. ಇದು ಇಲ್ಲೇ ಬೆಳೆದಿರೋದು, ಅದಕ್ಕೆ ಕೆತ್ತನೆ ಮಾಡಿ. ಆಮೇಲೆ ಅದು ಕಾಲೇನು ಫಸ್ಟ್ ಗ್ಯಾಪ್ ಕಡಿಮೆ ಇತ್ತು, ಇವಾಗ ಗ್ಯಾಪ್ ದೊಡ್ಡದಾಗಿದೆ ಅಂತ. ಅಲ್ಲಿ ಕಾಲಿದೆ ಅಲ್ವಾ ನಂದಿದ್ದು, ಜಾಗ ಅಲ್ಲಿ ಇರ್ಲಿಲ್ಲ, ಸಣ್ಣದಾಗಿತ್ತು, ಈಗ ದೊಡ್ಡದಾಗಿದೆ. ಇವಾಗ ಅಂದ್ರೆ ಇದು ಫಸ್ಟಿಂದಾನು ಹೀಗೆ ಇರೋದಾ, ಹೋಗ್ತಾ ಹೋಗ್ತಾ ದೊಡ್ಡದಾಗಿರೋದಾ ಇದು? ಆವಾಗಲೇ ಬೆಳೆದಿತ್ತು, ಅದನ್ನೇ ಕೆತ್ತನೆ ಮಾಡಿದೆ. ನಿಮ್ಮ ಹೆಸರು ಹೇಳ್ಬಿಡಿ, ಕ್ಯಾಮ್ರಾ ನೋಡ್ಕೊಂಡು ನಿಮ್ಮ ಹೆಸರು ಹೇಳ್ಬಿಡಿ. ಚಂದ್ರಶೇಖರಯ್ಯ. ಧನ್ಯವಾದಗಳು. ಆ್ಯಂಡ್ ಹಾಗೆ ಅಲ್ಲಿರೋರು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡ್ತಾರೆ ಅಂದರೆ, ನಾವಲ್ಲಿ ಹೋಗಿ 10 to 15 minutes ಆಗಿರ್ಬೋದು, ಆಗಲೇ ಅಲ್ಲಿ ಒಂದು ಶಿವನ ಲಿಂಗನ ರೆಡಿ ಮಾಡಿದ್ರು. ಇದು ನಾನು ಹೋಗಿದ ತಕ್ಷಣ ಮಾಡಿದ ವಿಡಿಯೋ. ಆ್ಯಂಡ್ ಹಾಗೆ ಅಲ್ಲಿಂದ ವಾಪಸ್ ಬರ್ತಾ ನಾನು ಮತ್ತು ನನ್ನ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿದ್ರಿ. ಅದೇನೋ ಹೇಳ್ತಾರಲ್ಲ, ನಾವು ಹೋಗೋ ಜಾಗ ಯಾವುದೇ ಇದ್ದರೂ ನಾವು ಯಾರ ಜೊತೆ ಇದ್ದೀರಿ ಅನ್ನೋದ್ರ ಮೇಲೆ ನಮ್ಮ ಡೇ ಹೇಗಿರುತ್ತೆ ಅಂತ. ಸೊ ಹಾಗೆ ಗೈಸ್, ದೇ ಮೇಡ್ ಮೈ ಡೇ. ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಗೈಸ್, ಅಷ್ಟು ಮೆಟ್ಲು ಫುಲ್ ಕೆಳಗೋಗಿ ಮತ್ತೆ ಮೇಲ್ ಬರೋಷ್ಟರಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿಯಾಗಿದೆ. ಇನ್ನು ಮಹಿಷಾಸುರ ಬಗ್ಗೆ ಹೇಳೋದಾದರೆ, ಮೈಸೂರು ಎಂಬ ಹೆಸರು ಇದ್ದು ಮಹಿಷಾಸುರ ಅಥವಾ ಮಹಿಷಾಸುರನ ಊರು ಅಂತ ಹೇಳ್ಬೋದು. ಮೈಸೂರು ದೇವಿ ಪುರಾಣದ ಕತೆ ಪ್ರಕಾರ ಮೈಸೂರನ್ನು ಎಮ್ಮೆ ತಲೆಯ ದೈತ್ಯಕಾರದ ರಾಕ್ಷಸ ರಾಜ ಮಹಿಷಾಸುರನು ಆಳಿದನು. ದೇವತೆಗಳು ಪಾರ್ವತಿ ದೇವಿಯನ್ನು ರಕ್ಷಿಸಲು ಕೇಳಿದಾಗ ದೇವತೆಗಳ ಪ್ರಾರ್ಥನೆಗೆ ಒಗ್ಗುಟ್ಟ ಚಾಮುಂಡೇಶ್ವರಿಯಾಗಿ ಜನಿಸಿ ಮೈಸೂರು ಸಮೀಪದ ಚಾಮುಂಡಿ ಬೆಟ್ಟದ ಮೇಲೆ ದೈತ್ಯಕಾರದ ಮಹಿಷಾಸುರನನ್ನು ಸಂಹರಿಸಿದಳು. ಮಹಿಷಾಸುರ ಸ್ಟ್ಯಾಚ್ಯೂ ಎದುರುಗಡೆನೆ ಗಾಡ್ಲಿ ಮ್ಯೂಸಿಯಂ ಇದೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಈ ಮ್ಯೂಸಿಯಂ ನೋಡಿದ ತಕ್ಷಣ ಒಳಗಡೆ ಹೋಗಿ ಹಾಗೆ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಬಂದ್ರಿ. ಹಾಗೆ ಅಲ್ಲಿರೋ ಪ್ರತಿಯೊಂದು ಐಡಲ್ಸ್ ಬಗ್ಗೆ ಮಾತಾಡಿಕೊಂಡು ಹಾಗೆ ಎಕ್ಸಿಟ್ ಆದ್ವಿ. ನಾವಲ್ಲಿ ಎಕ್ಸಿಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಹೋಗಿದ್ದು ಟೀ ಕಾರ್ನರ್. ಸೊ ನಾವಲ್ಲಿ ಹೋಗಿದ ತಕ್ಷಣ ಮೊದಲು ತೊಗೊಂಡಿದ್ದು ಬಿಸ್ಕೆಟ್ಸ್. ಆ್ಯಂಡ್ ಹಾಗೆ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗ ಇಲ್ಲಿ ಬಂದು ಟೀನ ಕುಡಿತಿದ್ರಂತೆ. ಸೊ ಹಾಗೆ ಅಲ್ಲಿ ಒಂದು ರೌಂಡ್ ಫುಲ್ ನೋಡಿದ್ರೆ ರಾಜ್ಕುಮಾರ್ ಅವರಾಗಿರ್ಬೋದು ಅಥವಾ ಅಪ್ಪು ಅವ್ರದ್ದಾಗಿರ್ಬೋದು, ಅವ್ರದ್ದೇ ಫೋಟೋಸ್, ಕ್ಯಾಲೆಂಡರ್ಸ್ ಎಲ್ಲ ಇದೆ. ಆ್ಯಂಡ್ ಇವ್ರ ಬಗ್ಗೆ ಇನ್ನೊಂದು ಹೇಳಿ. ಸೊ ಗೈಸ್, ಇಲ್ಲಿ ನಿಮಗೆ ಸಿಗುವಂಥ ಬಿಸ್ಕೆಟ್ಸ್ ಪ್ಯೂರ್ ಆ್ಯಂಡ್ ಅವರೇ ಓನಾಗಿ ಮಾಡಿ ಕೊಡುವಂಥ ಬಿಸ್ಕೆಟ್ಸ್. ಆ್ಯಂಡ್ ನೀವು ಹೋಗ್ತಿದ್ದಂಗೆ ನಿಮಗೆ ಅಲ್ಲಿ ಫ್ರೆಶ್ ಆಗಿರೋ ಬಿಸ್ಕೆಟ್ ಸಿಗುತ್ತೆ, ಬಿಸಿ ಕೂಡ ಇರುತ್ತೆ. ಆ್ಯಂಡ್ ನಾನಂತೂ ಟೀ ಲವರ್ ಅಲ್ಲ, ಬಟ್ ಇಲ್ಲೇನೋ ಡಿಫ್ರೆಂಟಾಗಿ ಚಾಕ್ಲೇಟ್ ಟೀ ಅಂತ ಕೇಳಿ ಏನೋ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ಇವನ್ ನಾನು ಕೂಡ ತಗೊಂಡು ಟೇಸ್ಟ್ ಮಾಡಿದೆ. ಬಟ್ ಆ್ಯಕ್ಚುಲಿ ವಾವ್, ಅದು ತುಂಬಾ ಸಕ್ಕತ್ತಾಗಿತ್ತು. ಅದು ಕುಡಿತಾ ಒಂಥರ ಏನೋ ಖುಷಿ ಆಗ್ತಿತ್ತು. ನೀವು ಯಾರಾದರೂ ಈ ಸೈಡ್ ಹೋದರೆ ಖಂಡಿತವಾಗ್ಲೂ ಇಲ್ಲೋಗಿ ಮಿಸ್ ಮಾಡ್ತೀರಾ, ಚಾಕ್ಲೇಟ್ ಟೀನ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೋವಾದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ, ಆ ಅನುಭವವೇ ಜೀವನ. ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಲವ್ ಯು ಆಲ್.